ವಿಜಯಪುರ ಪಟ್ಟಣದ ಶಿಡ್ಲಘಟ್ಟ ಕ್ರಾಸ್ ಬಳಿ ಇರುವ ಈದ್ಗಾ ಮೈದಾನದಲ್ಲಿ ಇರುವ ರಾಜಕಾಲುವೆಯನ್ನು ಸಮುದಾಯದ ಬಂದು ರಾಜಕಾಲುವೆಯನ್ನು ಮುಚ್ಚುತ್ತಿದ್ದಾರೆ ಎಂದು ವಿಜಯಪುರ ಬಿಜೆಪಿ ಟೌನ್ ಅಧ್ಯಕ್ಷರಾದ ವೆಂಕಟೇಶ ಪ್ರಭು ದೂರಿದ್ದಾರೆ. ವಿಜಯಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜಕಾಲುವೆ ಮುಚ್ಚುತ್ತಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಈ ಕೂಡಲೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಸಮುದಾಯದ ಯುವ ಮುಖಂಡ ಸೈಯದ್ ನಿಜಾಮುದ್ದೀನ್ ಮಾತನಾಡಿ, ನಾವು ರಾಜಕಾಲುವೆ ನಾವು ಮುಚ್ಚುತ್ತಿಲ್ಲ, ಅಧಿಕಾರಿಗಳೇ ಮುಚ್ಚಿದ್ದಾರೆ. ನಾವು ಸ್ವಚ್ಛತೆ ಮಾಡುತ್ತಿದ್ದವೆ. ಮುಂದಿನ ವಾರ ಹಬ್ಬ ಇದ್ದು ಪ್ರಾರ್ಥನೆ ಮಾಡಲು ಸ್ವಚ್ಛತಾ ಕಾರ್ಯ ಮಾಡುತ್ತಿದ್ದವೆ. ಸಮುದಾಯಕ್ಕೆ ಪ್ರಾರ್ಥನೆ ಮಾಡಲು ಜಾಗ ಸಾಲುತ್ತಿಲ್ಲ, ಆದ್ದರಿಂದ ಹಳ್ಳ ಇದ್ದು ಅದಕ್ಕೆ ಮಣ್ಣು ಹಾಕಿ ಸಮ ಮಾಡುತ್ತಿದ್ದವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಹಾಜರಿದ್ದರು. ಈದ್ಗಾ ಮಾಲ್ನಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ರಾಜಕಾಲುವೆಯನ್ನು ಅವರು ನಮ್ಮ ಪ್ರಾರ್ಥನೆ ಮಾಡುವುದಕ್ಕಾಗಿ ಅಂತ ಹೇಳ್ಬಿಟ್ಟು ಮುಚ್ಚಿಸ್ತಾ ಇದ್ದಾರೆ. ಯಾವುದೇ ವರ್ಷ ಇದನ್ನು ಅವರು ಈ ಥರ ಮಾಡಿಲ್ಲ. ಯಾಕೆ ಮುಚ್ಚಿಸ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ರಾಜಕಾಲುವೆ ಮುಚ್ಚಿಬಿಟ್ಟವ್ರೆ, ಅದರಿಂದ ಅವ್ರಿಗೆ ಬೇರೆ ಕಡೆ ಕೊಟ್ಟವ್ರೆ. ಇದನ್ನು ನಾವು ಪ್ರಾರ್ಥನೆ ಮಾಡೋದಕ್ಕಂತೂ ನಾವು ಮುಚ್ಚಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಯಾವ್ಯಾವ ಅಧಿಕಾರಿಗಳಿಗೂ ಗಮನಕ್ಕೆ ತಗೊಂಡು ಬರ್ದಿರಾನೆ, ಯಾರಿಗೂ ಮಾಹಿತಿ ಕೊಡ್ದಿರಾನೆ ಇದನ್ನು ಅವರು ಮುಸ್ಲಿಮ್ಸ್ ಬಂದವರು ಅಲ್ಲಿ ಅವರು ಒತ್ತುವರಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನು ತಡೆಗಟ್ಟಬೇಕಂತ ನಾವು ಕೇಳ್ಕೊಂತೀವಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ವೆಂಕಟೇಶ್ ಅಂತ, ವಿಜಯಪುರ ಟೌನ್ ಬಿಜೆಪಿ ಅಧ್ಯಕ್ಷ. ಈದ್ಗಾ ಮೈದಾನ ವರ್ಷದಲ್ಲಿ 3 ಹಬ್ಬಗಳಿಗೆ ಇಲ್ಲೇ ನಮಾಜಿ ಮಾಡೋದು, ನಮಾಜ್ ಮಾಡಿ ಇಲ್ಲೇ ಧರ್ಮಗುರುಗಳದ್ದು ಬೋಧನೆ ಕಾರ್ಯಕ್ರಮಗಳೆಲ್ಲ ಇರ್ತವೆ. ಇಲ್ಲೇನಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಒಂದು ಹಳ್ಳದಲ್ಲಿ ಎಲ್ಲರೂ ಕಸ ಹಾಕಿಬಿಟ್ಟು ಸಾರ್ವಜನಿಕರೆಲ್ಲ ಕಸ ತೊಗೊಂಡ್ಬಂದು ಹಾಕ್ತಾಯಿದ್ರು. ಆಮೇಲೆ ಕೆಲವರು ಮದ್ಯಪಾನ ಮಾಡಿ ಬಾಟ್ಲಿಗೆಲ್ಲ ಹಾಕಿ ಎಲ್ಲ ಗಲೀಜು ಮಾಡ್ತಾಯಿದ್ರು. ನಮಗೆ ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲಿಂದ ಕಸ ಎಲ್ಲ ರಿಮೂವ್ ಮಾಡಿ ತೆಗೆದುಬಿಟ್ಟು ಅದಕ್ಕೆ ಲೆವೆಲ್ ಮಾಡ್ಕೊಳ್ತಾ ಇದ್ವಿ. ಅಲ್ಲ, ಅದೇನೋ ರಾಜಕಾಲುವೆ ಮುಚ್ತಾ ಇದ್ದೀರಾ ಹಾಗೆ ಹೇಗೆ ಅಂತ? ರಾಜಕಾಲುವೆಗೂ ಇದಕ್ಕೆ ಯಾವುದೇ ರೀತಿ ನಾವು ಮುಚ್ತಾ ಇರೋದಕ್ಕೆ ಸಂಬಂಧ ಇಲ್ಲ. ಇದು ರಾಗಿ ಇನ್ಫಾರ್ಮೇಷನ್. ಇನ್ನೊಂದೇನಂತ ಹೇಳಿದ್ರೆ, PWD ಅವರು ಮೊದಲು ರಾಜಕಾಲುವೆ ಏನಿತ್ತು ಅದು ರಾಜಕಾಲುವೆ ಒತ್ತುವರಿ ಮಾಡಿಬಿಟ್ಟು ಶಿಲ್ಘಟ್ಟ ಡಿವಿಷನ್ ರೋಡ್ ಏನಿದೆಯೋ ಅಲ್ಲಿ ಆಲ್ರೆಡಿ ಮನೆಗಳು ಕಟ್ಬಿಟ್ಟಿದ್ದಾರೆ, ಆಮೇಲೆ ಅಂಗಡಿಗಳು ಕಟ್ಬಿಟ್ಟಿದ್ದಾರೆ. ಅದೆಲ್ಲ ನೋಡ್ಕೊಂಡ್ಬಿಟ್ಟು ಏನು ಮಾಡಿದ್ದಾರೆ, PWD ಅವರು ಡೈವರ್ಟ್ ಮಾಡಿದ್ದಾರೆ. ಏನು ಬದಲಿ ರಾಜಕಾಲುವೆ ಅಂದ್ಬಿಟ್ಟು ಬೇರೆ ಕಡೆ ತೋರಿಸಿದ್ದಾರೆ. ಬಟ್ ಇದು ವೇಸ್ಟ್ ಆಫ್ ಲ್ಯಾಂಡು. ಇಲ್ಲಿ ಮನೆಗಳು ಕಟ್ಟಿರೋದಾಗಲಿ ಇದ್ರ ಹಿಂದೆ ಏನೋ ಒತ್ತುವರಿ ಆಗಿದೆಯೋ ಅದು ತೆರವು ಕಾರ್ಯ ಆಗಬೇಕು ಮೊದಲು. ಇಲ್ಲಿ ಯಾರು ನಾವು ನಮ್ಮ ಈದ್ಗಾ ಮೈದಾನಕ್ಕೆ ಸಂಬಂಧಪಟ್ಟಂಗೆ ಯಾರು ಒತ್ತುವರಿನೂ ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ. ನಮ್ಮದು 6 ಗುಂಟೆ ಜಾಗ ಇರೋದು, ಅದರಲ್ಲಿ ಫಿಸಿಕಲಿ ಪೊಸಿಷನ್ ಇಲ್ಲ, ನಾವು ಅಷ್ಟಿಲ್ಲ. ಅದ್ರ ಜೊತೆಗೆ ಏನಿತ್ತು ಅಂತ ಹೇಳಿದ್ರೆ ಇಲ್ಲಿ ಗಲೀಜಿತ್ತು ಕಸ, ಅದನ್ನು ಮಾತ್ರ ಮಾಡ್ತಾ ಇದ್ವಿ ಹೊರತು ಯಾವುದೇ ಇಲ್ಲಿ ಒತ್ತುವರಿ ಮಾಡ್ಕೊಂಡು ಏನೋ ಮಾಡ್ಕೊಂಡು ಮಾಡ್ತಾ ಇಲ್ಲ. ಆಮೇಲೆ ಡಿವಿಯೇಷನ್ ಮೊದಲೇ ಮುಚ್ಚಿದ್ದಾರೆ. ಅದು ಆ ಕಾಲಕ್ಕೆ PWD ಇದು ಗೌರ್ಮೆಂಟ್ ಅವ್ರು ಯಾರು ಕನ್ಸರ್ಟ್ ಅಥಾರಿಟಿ ಏನಿದೆಯೋ ಅದು ಮುಚ್ಚಿಬಿಟ್ಟು ಡೈವರ್ಟ್ ಕೊಟ್ಬಿಟ್ಟಿದ್ದಾರೆ ಬದಲಿ ನೀರು ಹೋಗೋದಕ್ಕೆ. ಬಟ್ ಇಲ್ಲಿ ಯಾವುದೂ ನೀರು ಹೋಗಲ್ಲ. ಆಮೇಲೆ 100 ವರ್ಷ ಇದ್ರೂ ಇಲ್ಲಿ ಮಳೆ ಬಿದ್ರೂ ಅಲ್ಲಿ ಹಳ್ಳದಲ್ಲಿ ನೀರು ಇಲ್ಲೇ ಇರ್ತಾ ಇತ್ತು, ಎಲ್ಲೂ ಹರಿಯಲ್ಲ. ಎಲ್ಲ ಕಡೆ ಬ್ಲಾಕೇಜ್ ಆಗಿದೆ. ಬಟ್ ಆ ಜಾಗ ನೋಡ್ಕೊಂಡ್ಬಿಟ್ಟು ಎಲ್ಲರೂ ಕಸ ಹಾಕಿ ಆಮೇಲೆ ಮದ್ಯಪಾನ ಮಾಡಿ ಆಮೇಲೆ ಗಲೀಜ್ ಮಾಡ್ತಾ ಇದ್ರು ಸಾರ್ವಜನಿಕರು. ಅದಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದೀವಿ ಹೊರತು ನಾವು ಯಾವುದೇ ಒತ್ತುವರಿ ಮಾಡಿದ್ವಿ. ನಿಮ್ಮ ಹೆಸರು? ಸೈಯದ್ ನಿಜಾಮುದ್ದೀನ್ ಅಂತ ಹೇಳಿ.